ಸಿದ್ದರಾಮಯ್ಯ ಮೂಡ ಕೇಸ್ಗೆ ಎಚ್.ಡಿ. ರೇವಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ಸೈಟ್ ಹಂಚಿಕೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಎಚ್.ಡಿ. ರೇವಣ್ಣ. ಸೈಟ್ ಹಂಚಿಕೆ ಬಗ್ಗೆ ಮೂಡಾದಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ರೇವಣ್ಣ ಅವರು. ಮಾಹಿತಿ ಕೇಳಿದ ಕಾಗದ ಪತ್ರ ಸಮಿತಿಯ ಅಧ್ಯಕ್ಷ ಎಚ್.ಡಿ. ರೇವಣ್ಣ, ಮೂಡಾದಿಂದ ಇವರಿಗೂ ಯಾರಿಗೆಲ್ಲ ಸೈಟ್ ಹಂಚಿಕೆ ಆಗಿದೆ, ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಇನ್ನೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರ ವಿವರವನ್ನ ನೀಡುವಂತೆ ರೇವಣ್ಣ ಪತ್ರವನ್ನ ಬರೆದಿದ್ದಾರೆ. ತೀವ್ರ ಕುತೂಹಲವನ್ನ ಕೆಳಿಸಿದೆ ಶಾಸಕ ಎಚ್.ಡಿ. ರೇವಣ್ಣ ಅವರ ನಡೆ. ಎಚ್.ಡಿ. ರೇವಣ್ಣ ಪತ್ರಕ್ಕೆ ಮೂಡಾದಿಂದ ಪ್ರತ್ಯುತ್ತರ ಬಂದಿದೆ. ಸಂಪೂರ್ಣ ವಿವರ ನೀಡಲು ಕನಿಷ್ಠ 3 ತಿಂಗಳು ಬೇಕೆಂದಿದ್ದಾರೆ ಅಧಿಕಾರಿಗಳು. ಕನಿಷ್ಠ 3 ತಿಂಗಳು ಕಾಲಾವಕಾಶವನ್ನ ಕೇಳಿದ್ದಾರೆ ಮೂಡ ಅಧಿಕಾರಿಗಳು. ರಾಜ್ಯ ರಾಜಕೀಯದಲ್ಲಿ ಮೂಡ ಹಗರಣ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಅದು ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಸಿದ್ಧವಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಮೂಡ ಕೇಸ್ಗೆ ಎಚ್.ಡಿ. ರೇವಣ್ಣ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಸೈಟ್ ಹಂಚಿಕೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ಸೈಟ್ ಹಂಚಿಕೆ ಬಗ್ಗೆ ಮೂಡಾದಿಂದ ಮಾಹಿತಿಯನ್ನ ಕೇಳಿದ್ದಾರೆ ರೇವಣ್ಣನವರು. ಮಾಹಿತಿ ಕೇಳಿದ್ದಾರೆ ಕಾಗದ ಪತ್ರ ಸಮಿತಿಯ ಅಧ್ಯಕ್ಷ ಎಚ್.ಡಿ. ರೇವಣ್ಣ. ಮೂಡಾದಿಂದ ಈವರೆಗೂ ಯಾರಿಗೆಲ್ಲ ಸೈಟ್ ಹಂಚಿಕೆಯಾಗಿದೆ, ಅದರಲ್ಲೂ ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ಏನೋ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಇವರೆಲ್ಲರ ವಿವರವನ್ನ ನೀಡುವಂತೆ ರೇವಣ್ಣ ಅಧಿಕಾರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ತೀವ್ರ ಕುತೂಹಲವನ್ನ ಕೆಳಿಸ್ತಾ ಇದೆ ಶಾಸಕ ಎಚ್.ಡಿ. ರೇವಣ್ಣ ಅವರ ನಡೆ. ಎಚ್.ಡಿ. ರೇವಣ್ಣ ಪತ್ರಗೆ ಮೂಡಾದಿಂದ ಪ್ರತ್ಯುತ್ತರ ಕೂಡ ಬಂದಿದೆ. ಸಂಪೂರ್ಣವಾಗಿ ಇವೆಲ್ಲ ವಿವರಣೆಯನ್ನ ನೀಡಲಿಕ್ಕೆ ಕನಿಷ್ಠ 3 ತಿಂಗಳು ಬೇಕಾಗತ್ತೆ. ಹೀಗಾಗಿ ಕನಿಷ್ಠ 3 ತಿಂಗಳು ಕಾಲಾವಕಾಶವನ್ನ ಕೇಳಿದ್ದಾರೆ ಮೂಡ ಅಧಿಕಾರಿಗಳು.